ಅವರಿಗೆ ತಿಳಿಸ್ಬಿಡು. ನಮಸ್ಕಾರ ರುದ್ರ. ಈ ಊರಲ್ಲಿ ಏನೋ ಗದ್ದಲ ಇದ್ದಂತೆ ಕಾಣ್ತಾ ಇದೆ. ಊರು ತುಂಬಾ ಸುದ್ದಿ ಕೂಡ ಹಬ್ಬಿದೆ. ಈ ವಿಷಯ ನಿಮ್ಗೇನಾದ್ರೂ ಗೊತ್ತಿದೆ ಅಂತಾನೆ? ಗೊತ್ತಾಯ್ತ್ರಿ ದಣಿಯರ. ಅದಕ್ಕಂದ್ರೆ ನಿಮ್ಮನ್ನು ಕಾಣಬೇಕಂತ ಊರ ಜನರು ಹೊರಗಡೆ ನಿಂತಿದ್ದಾರೆ. ಊರು ಬರ್ತಾ ಬರ್ತಾ ಬಹಳ ಹೊಲಸಾಗಕತ್ತೈತ್ರಿ. ಕುಡಿದು ಎಲ್ಲಿ ಬೇಕಲ್ಲಿ ಜಗಳ ತೆಗಿಯಕತ್ತಾರೆ. ಆ ನಮ್ಮ ತಿಮ್ಮನ ಮಗ ಕಾಳರಿ ಏನೋ ತಪ್ಪು ಮಾಡ್ಯಾನಂತ್ರಿ. ಅವನ್ನ ಕರೆದುಕೊಂಡು ಬಂದಿದ್ದಾರೆ. ಎಲ್ಲಾದ್ರೆ ಅವರು ಕರೆದುಕೊಂಡು ಬಂದ ಹೇಳೋರು ಲೇ ಹಣ್ಣ ನಾಗ ಕರೆದುಕೊಂಡ್ರೆ ಬರ್ಲೇ ಅವನ್ನ. ರುದ್ರ, ಏನು ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ ದಣ್ಯರ. ಹಿಂದೊಮ್ಮೆ ಇದೇ ಊರಾಗ ಕಳತನ ಮಾಡ್ಯಾನ. ಜೋಳದ ಗುಡಿಗೆ ಬೆಂಕಿ ಇಟ್ಟನಂತ. ಅವತ್ತ ಇವನ ಕೈ ಕಾಲರ ಮುರಿಬಹುದಾಗಿತ್ತು. ಆದ್ರ ಇವನು ಮಾಡಿದ ತಪ್ಪಿಗೆ ನೀವು ದಂಡ ವಿಧಿಸಿದ್ರಿ. ಇಷ್ಟು ಸಾಲದಂತ ಮತ್ತೆ ತಿಳಿದು ಇವತ್ತು ಏನ್ ಮಾಡಿದಾನ ಗೊತ್ತದೇನ್ರಿ? ಏನ್ ಮಾಡಿದ್ದಾರೆ? ಆ ನಮ್ಮ ಕೆಂಚನ ಮಗಳ್ರಿ ಕೂಲಿ ಮಾಡಕ್ಕಂತ ತೋಟದ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕ ಪ್ರಯತ್ನ ಪಟ್ಟನಂತ್ರಿ ದಣ್ಯರ. ಅವರು ಸುಳ್ಳು ಹೇಳ್ತಾರೆ. ಅವ್ರ ಮಾತ ನಂಬಕ್ ಹೋಗ್ಬೇಡಿ. ಗೊತ್ತು ಮಾಡಿ ಬರವ. ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕೊಂಡ ಮಣ್ಣಿಂದ ನಿಂತಿರುವ ಅನ್ನೋದು ಸ್ವಲ್ಪ ಪ್ರಜ್ಞೆ ಇದೆ ನಿನಗೆ. ಸುತ್ತು 40 ಹಳ್ಳಿಗೆ ನ್ಯಾಯವಂತ ಹೇಳುವ ನ್ಯಾಯವಂತರ ಮನೆತನ ಇದು. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯವಾಗಿ ಬಗಳಿದ್ರೆ ನಿನ್ನ ನ್ಯಾಯ ಕತ್ತರಿಸಬೇಕಾಗುತ್ತದೆ. ಹಳ್ಳಿಯ 10 ಜನರನ್ನು ನಿನ್ನ ಹಿಡಿದುಕೊಂಡು ಬಂದಾಗಲೇ ನಾನು ತಿಳಿದುಕೊಂಡೆ ನೀನೇನಾದರೂ ತಪ್ಪು ಮಾಡಲೇಬೇಕು. ಇದು ಶತಸಿದ್ಧ. ಈ ಧನರಾಜ ದನಿ ಹತ್ತಿರ ಸತ್ಯವಂತರಿಗೆ ಮಾತ್ರ ಬೆಲೆ ಇದೆ. ಸುಳ್ಳಿನ ಸಂತೆ ಕಟ್ಟೋರಿಗೆ ಮಾತ್ರ ಎಂದು ಶಿಕ್ಷೆ ತಪ್ಪಿದ್ದಲ್ಲ. ನಮ್ಮ ರುದ್ರ ಹೇಳುವ ಮಾತು ಸತ್ಯವಿದೋ ಸುಳ್ಳದೆ ಹೇಳಲಿಲ್ಲ ಬಾಯಿಂದ. ಅವನ ಬಾಯಿಂದ ಏನ್ ಕೇಳ್ತೀರಿ ದಣ್ಯರ? ನಿಮ್ ಹತ್ರ ಯಾರಾದ್ರೂ ಸುಳ್ಳು ಹೇಳಿದಾರೇನ್ರಿ? ಸುತ್ತು 40 ಹಳ್ಳಿಯ ಜನರು ನಿಮ್ಮ ಹತ್ರ ಬಂದು ನ್ಯಾಯ ಕೇಳ್ತಾರ. ನೀವು ನ್ಯಾಯ ಹೇಳಿದ ಮೇಲೆ ಮುಗಿದು ಹೋಯ್ತು. ಆ ಸಾಕ್ಷಾತ್ ದೇವರು ನ್ಯಾಯ ಮಾಡಿದಂಗ. ನಿಮ್ಮ ಮನೆತನ ಹುಟ್ಟಿದ್ದು ಸುತ್ತು 40 ಹಳ್ಳಿ ಒಳಗ ನ್ಯಾಯ ಮಾಡಕ್ಕ ಹುಟ್ಟೈತಿ. ನಿಮ್ಮ ಹಿಡಿದು ನಿಮ್ಮ ಮುತ್ತಜರಿಂದಲೂ ನ್ಯಾಯ ಮಾಡ್ತಾ ಬಂದ ಮನೆತನ. ಇಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮವೇ ಈ ಧರ್ಮಪುರದ ನಿತ್ಯ ಉಸಿರು. ಇಂಥ ನಾಡಿಗೆ ನಿಮ್ಮಂತ ದಣಿಯರು ಹುಟ್ಟಿದ್ದು ನಮ್ಮ ಪುಣ್ಯ ಅಂತೀವಿ. ನಿಮ್ಮಂತ ಮನೆತನ ಜೀವಂತ ಇರೋವರೆಗೂ ನಮ್ಮಂತವರು ಈ ಸುತ್ತು 40 ಹಳ್ಳಿ ಒಳಗೆ ನೆಮ್ಮದಿಯಿಂದ ಬದುಕತ್ತೀವಿ. ಆದ್ರ ಇಂಥ ದುಷ್ಟ ಈ ನೆಲದಾಗ ಹುಟ್ಟಬಾರ್ದಾಗಿತ್ತು ದಣ್ಯರ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಕಾಳ, ನೀನು ಈ ಊರಲ್ಲಿ ಬದುಕಬಾರದು. ಮತ್ತೆ ನೀನು ಈ ಊರ ಬಿಟ್ಟು ತೊಗಲಬೇಕು. ಮತ್ತೇನಾದ್ರೂ ಈ ಊರಿಗೆ ಮರಳಿ ಬಂದಿದೆಯಾದರೆ ನಿನ್ನ ಕತ್ತನ್ನು ಕತ್ತರಿಸಿ ನಮ್ಮ ಹನುಮಪ್ಪನ ಗುಡಿ ಎದುರು ಹೂಳಿ ನಿನ್ನನ್ನು ಅಗಸಿ ಬಾಗಿಲಿಗೆ ನಿನ್ನ ನೆತ್ತರವನ್ನು ಹಚ್ಚುತ್ತೇನೆ ಮಗನೇ. ಮಗನು ನಡೆಯಲಿಲ್ಲ. ನಿನ್ನ ಮನೆತನದಲ್ಲಿ ತೀರ್ಪು ಬಂದರೆ ಇದೇ ತೀರ್ಪು ಕೊಡಬೇಕು.
ಇವನು ಏನೋ ಒಂದು ಅಪಶಬ್ದವನ್ನು ಮಾತನ್ನು ಆಡಿದರೆ ಮುಂದೆ ನನ್ನ ಮನೆಯಲ್ಲಿ ಇಂಥದೇನು ಘಟನೆ ನಡೆಯಬಹುದೇ? ದಣ್ಯರ, ಇಂಥ ಘಟನೆ ಏನು ನಡೆಯುವುದಿಲ್ರಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ದಣ್ಯರ, ಇಂಥ ಚಿಕ್ಕ ವಯಸ್ಸಿನಾಗ ಎಂತಿಂತ ಸಮಸ್ಯೆಗಳನ್ನು ಬಗೆಹರಿಸಿದ್ರಿ ಅಲ್ಲ ನಮ್ಮ ದೊಡ್ಡ ದಣ್ಯರಂಗ. ನಿಮ್ಮ ಹತ್ರನೂ ದೊಡ್ಡ ಗುಣನೇ ಐತಿ. ನಿಮ್ಮ ಹತ್ರನೂ ದೊಡ್ಡ ಗುಣನೇ ಐತಿ. ನಮ್ಮ ದೊಡ್ಡ ದಣ್ಯರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನೇ ಐತಿ. ನಮ್ಮ ದೊಡ್ಡ ದಣ್ಯರಂಗ ನಿಮ್ಮಂಗ ಒಬ್ಬ ಮಗ ಹುಟ್ಟಿದ್ರು ಸಾಕು ಅಂತ ನಿತ್ಯ ನಾನು ದೇವರಿಗೆ ಹುಟ್ಟಿದ ಮಗು ನಿಮ್ಮಂಗೆ ದೊಡ್ಡ ಗುಣ ಹೊಂದಿ ನಿಮ್ಮಂಗೆ ನ್ಯಾಯ ಹೇಳೋ ಸಣ್ಣ ದಣಿ ಆಗ್ಬೇಕನ್ನೋದೇ ನನ್ನ ಆಸೆ. ಆ ಭಾಗ್ಯ ಎಂದು ಕಾಣ್ತೀನೋ ಆ ದೇವರೇ ಬಲ್ಲ. ಹೌದು ರುದ್ರ, ನೀನು ಹೇಳೋ ಮಾತು ಇದೆ. ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತಾನ ಭಾಗ್ಯ ದೊರೆಯಲಿಲ್ಲ. ನೋಡು, ಆ ದೇವರು ನನಗೆ ಏನು ಕಮ್ಮಿ ಮಾಡಿದ್ದಾನೆ? ಈ ಊರಿನ ಪ್ರಜೆಗಳೇ ನನ್ನ ಮಕ್ಕಳೆಂದು ತಿಳಿದರಾಯ್ತು. ನಿನ್ನಂತ ದೀನ ದಲಿತರೇ ನನ್ನ ಬಂಧುಗಳು. ನೋಡುದ, ಮಕ್ಕಳ ಪಡೆಯಬೇಕಾದರೂ ಆ ದೇವರಲ್ಲಿ 7 ಜನ್ಮ ಪುಣ್ಯ ಮಾಡಿರ್ಬೇಕು. ನೋಡುವುದ, ಇಷ್ಟೆಲ್ಲ ಇದ್ದ ಮೇಲೆ ನನಗೆ ಏನು ಕಮ್ಮಿ ಮಾಡಿದಾನೆ ಹೇಳಾದವರು? ಈಗ ಬಂಗಾರದಂತ ಈ ಅರಮನೆ, 400 ಎಕರೆ ಜಮೀನು, ಮನೆಯಲ್ಲಿ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಎಲ್ಲವೂ ಇದ್ದ ಮೇಲೆ ಮತ್ತದಕ್ಕೆ ನನಗೆ ಮಕ್ಕಳ ಭಾಗ್ಯ ಬೇಕಾಗಿಲ್ಲ. ನಿನ್ನಂತ ಆಳುಗಳೇ ನನ್ನ ಮನೆಯ ಮಕ್ಕಳೆಂದು ತಿಳಿದಾಯ್ತು. ಎಂತ ಮಾತ್ರಯ್ಯಪ್ಪ, ಇದೆ ಅಂತ ಮಾತಾಡ್ತೀರಿ. ನಮ್ಮನ್ನು ಮಕ್ಕಳಂತೆ ಪ್ರೀತಿಯಿಂದ ಕಂಡ್ರು ನಾವು ನಿಮ್ಮ ಮನೆ ಮಕ್ಕಳಾಗುದಿಲ್ರಿ. ನಿಮ್ಮ ಮನೆಗೆ ಒಬ್ಬ ಮಗ ಬೇಕೇ ಬೇಕು. ನಮ್ಮ ಮುತ್ತಜರಿಂದಲೂ ನಿಮ್ಮ ಮನೆಯಲ್ಲಿ ದುಡಿತಾ ಬಂದಿದ್ದೀವಿ. ಎಲ್ಲರನ್ನು ಮಕ್ಕಳಂತೆ ಕಂಡ್ರಿ. ಅದಕ್ಕೆ ರೀ ನಾನು ದೇವರಿಗೆ ಬೇಡ್ಕೊಳ್ಳೋದು, ನಿಮ್ಮ ಹೊಟ್ಟೆಯಿಂದ ಒಬ್ಬ ಮಗ ಹುಟ್ಟಿದ್ರೆ ಸಾಕು ಅಂತ ನಿತ್ಯ ನಾನು ದೇವರಲ್ಲಿ ಬೇಡ್ಕೊಳ್ತಿದ್ವಿ. ನಿಮ್ಮಂಗ ಒಬ್ಬ ಮಗ ಹುಟ್ಟಿದ್ರ ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತೇನೆ. ನೀನು ಈ ಮನೆಯ ಆಳು ಮಗನಲ್ಲಪ್ಪ, ನನ್ನ ಸ್ವಂತ ಮನೆ ಮಗ ನೀನು. ಈ ಮನೆಯ ಆಳು ನೀನ ಬೇಕಂದವು. ಈ ಮನೆಯ ಪುಣ್ಯ ಮಾಡಿರ್ಬೇಕು. ಈ ಮನೆಗೆ ಪುಣ್ಯ ಮಾಡಿರ್ಬೇಕು ನೀನು. ದಣ್ಯರ, ನನ್ನ ಪುಣ್ಯ ಈ ಮನೆಯಲ್ಲೇ ಇರ್ಲಿ. ಈ ಮನೆಯ ಅನ್ನದ ಋಣ ತಿನ್ನುವ ಪುಣ್ಯ ನನಗೈತ್ರಿ. ಈ ನಿಮ್ಮ ಋಣ ನಾನು ಯಾವ ಜನ್ಮದಾಗ ಮುಟ್ಟಿಸಬೇಕು ದಣ್ಯರ? ನೋಡುವುದ್ರ, ಈ ಜಗತ್ತಿನಲ್ಲಿ ಪುಣ್ಯದ ಋಣವನ್ನು ಮುಟ್ಟಿಸುವ ಕಾಲ ಬಂದೇ ಬರುತ್ತದೆ. ಈಗ ಸ್ವಲ್ಪ ನೀನು ತೋಟದ ಕಡೆಗೆ ಹೋಗಿ ಆ ನಮ್ಮ ಉಳ್ಳಾಗಡ್ಡಿ ಗದ್ದೆಗೆಲ್ಲ ನೀರು ಉಳಿಸ್ಯಾರ ನೋಡ್ಕೊಂಡು ಬಾ. ಆಯ್ತ್ರಿ ದಣ್ಯರ, ನಾನು ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸ್ಕೊಂಡು ಬರಕ್ ಹೋಗಿದ್ದೆ. ಮಾದೇವಿ, ಮಾದೇವಿ, ನೀನು ದಿನನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುತ್ತೀಯಲ್ಲ, ಯಾವಾಗೋಸ್ಕರ ಹರಕೆ ಹೊತ್ತಿದ್ದೇನು ನೀನು? ಹೌದ್ರಿ, ನಿಮ್ಮಂತ ನೀತಿವಂತ ಪುಣ್ಯವಂತ ಗಂಡನನ್ನು ಪಡಿಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಮದುವೆಯಾಗಿ 3 ವರ್ಷ ಕಳೆದ್ರು ನಮಗೆ ಮಕ್ಕಳು ಆಗಲಿಲ್ಲ. ಅದಕ್ಕೆ ಆ ದೇವರ ಹತ್ರ ದಿನನಿತ್ಯ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ಹೇಗೋ ನನಗೊಂದು ಮಗು ಹುಟ್ಟಿದ್ರೆ ಈ ಹೆಣ್ಣಿನ ಜನ್ಮ ಸಾಕು. ಮಾದೇವಿ, ನೋಡು, ಇಲ್ಲದ ಆಸೆಗಳನ್ನು ಕೈ ಬೀಸಿ ಮನಸ್ಸು ಭಾರ ಮಾಡಿಕೊಳ್ಳಬೇಡ. ನೋಡು ಮಾದೇವಿ, ಈ ಜಗತ್ತಿನಲ್ಲಿ ಹುಟ್ಟುವ ಮಕ್ಕಳು ಹೆತ್ತವರ ಬಾಳಿಗೆ ನವರತ್ನಗಳು ಆಗುವುದು, ಮುತ್ತುಗಳು ಆಗುವುದು. ನೋಡು, ತಪ್ಪಿದರೆ ಹೆತ್ತವರ ಬಾಳಿಗೆ ಕತ್ತು ಕೊಯ್ಯುವ ಕಟುಕರು ಆಗಬಹುದು. ನೋಡು, ಬಯಸಿ ಬೀಳುವುದು ಮಾತ್ರ ಮಾಡಬೇಡ ಮಾದೇವಿ. ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ನೋಡು, ಇವತ್ತಿನಿಂದ ಯಾವ ದೇವರಿಗೆ ಹರಕೆ ಹೊಡುವುದನ್ನು ನೆನೆಸಿ ಬಿಡಿಯಿಂದ. ಯಾಕ್ರೆ ದೇವರ ಮೇಲೆ ನಿಮಗೆ ಇಷ್ಟೊಂದು ಕೋಪ?
ನೋಡಿ, ನಾನು ದೇವರಿಗೆ ಮಾಡುವ ಅಭಿಷೇಕ ವ್ಯರ್ಥವಾಗಬಹುದು ಅಂತ ನೀವು ತಿಳಿದುಕೊಂಡಿರಬಹುದು, ಆದ್ರೆ ಖಂಡಿತ ಇಲ್ಲ. ಇವತ್ತಿಲ್ಲ ನಾಳೆ ನಮಗೊಂದು ಮಗು ಹುಟ್ಟುವುದು ಖಂಡಿತ. ಅವನೇ ಈ ಮನೆಯ ನಂದಾದೀಪ. ಅವನು ನಿಮ್ಮ ಹಾಗೆ ದೊಡ್ಡ ಗುಣವಂತಿ, ದೊಡ್ಡ ದಣಿಯಾಗಿ ದೊಡ್ಡ ಕೀರ್ತಿ ತರ್ತಾನೆ ಈ ಮನೆಗೆ. ನನ್ನ ಆಸೆ ಈಡೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನೋಡು ಮಾದೇವಿ, ನಿನ್ನ ಆಸೆ ಈಡೇರಿಸಬೇಕಾದ್ರೆ ಆ ದೇವರು ಎಂದು ಕಣ್ಣು ತೆರಿತಾನೋ ಏನೋ. ಆ ದೇವರು ಈಗಾಗಲೇ ಕಣ್ಣು ತೆರೆದಿದ್ದಾನೆ. ಮಾದೇವಿ, ಅಂದರೆ ನೀನು ಹೇಳೋ ಮಾತು? ನಾನೀಗ ಮಾದೇವಿ, ಮಾದೇವಿ, ಈ ಮಾತು ಸತ್ಯನಾ? ಇದ್ರ ಮೇಲೆ ನೀವು ಇನ್ನೇನು ಕೇಳಬೇಕು. ಹೇ ಮಚ್ಚು ಮಹಾದೇವಿ, ನೀನು ಎಷ್ಟು ದಿವಸ ನೀನು ನಾಚಿಕೊಳ್ಳುತ್ತಿದ್ದರೂ ನನ್ನ ಮನ ಬರೀ ನಗ್ತಾ ಇತ್ತು. ಆದರೆ ಇವತ್ತು ಈ ನಿನ್ನ ಸೌಂದರ್ಯ ನನ್ನ ಮನ ಸಪ್ತ ಸ್ವರಗಳಿಂದ ಮೀಟಿದಂತಾಗಿದೆ ಮಾದೇವಿ. ನನ್ನ ಮನ ಕೂಗುತ್ತಿದೆ ಮಾದೇವಿ, ನನ್ನ ಮನ ಕೂಗುತ್ತಿದೆ. ಬೇಗನೆ ನಿನ್ನ ಜನ್ಮ ಇದ್ದರೆ ಗಂಗಾಗಿ ಹುಟ್ಟಿದರೆ ಶಿವನನ್ನು ಕೇಳುವುದು ಒಂದೇ. ಅರ್ಧಪತ್ನಿ ನೀನಾಗು ಎಂದೇ.
ಅಲ್ರಿ ದಾರಿ ಮೇಲೆ ನನ್ನ ದಾರಿಯಿಂದ ಹುಡುಗಿ ಹೋದ್ರೆ ಸಾಕು ನೋಡಿ ಹಿಂಡು ಗಂಟ್ಲೆ ಗಂಡು ಹುಡುಗರು ಬೆನ್ನ ಹತ್ತು ಬಿಡ್ತಾರ್ರಿ ಮಂದಿ ನನ್ನ ಮಕ್ಕಳು ಬಂದವರು ಸುಮ್ಮನೆ ಕುದುರ್ತಾರೇನ ಒಂಥರ ಏ ಕಣ್ಣು ಹೊಡೆದು ಸಿಳ್ಳು ಹಾಕೋದು ಒಂಥರ ಸೊನ್ನಿ ಮಾಡೋದು ಒಬ್ಬ ಅಂತಾನ ಏ ಬರ್ತೀಯೇನು ಓಯ್ ನಿನಗಲ್ಲ ನನಗೆ ಹಿಂಗಂತಾರ ಹುಡುಗರು ಯಾಕೆ ಹಿಂಗ್ ಮಾಡ್ತಾರಪ್ಪ ಅಂತ ನಾನು ಬಹಳ ವಿಚಾರ ಮಾಡಕತ್ತೀನಿ ಇಷ್ಟ ಅಲ್ಲ ಮತ್ತವ್ರು ಬೆನ್ ಹಾಕ್ತಾರ ನಾ ಹಂಗ ಮುಂದೆ ಓಡ್ ಹೊಂಟಿರ್ತೀನಿ ಏನ್ ಬರ್ತಾರ ಸುಮ್ಮನೆ ಬರ್ತಾರೇನ ಹಾಡ್ಕೊತ ಬರ್ತಾರ ಎಲ್ಲಿಂಬೆ ಹಣ್ಣಿನಂತೆ ಹುಡುಗಿ ಬಂದು ನೋಡು ಹಿಮಾಲು, ಹಿಮಾಲು, ನಿನ್ನ ಮನೆಯಲ್ಲಿ ಇವ್ರು ಹಿಂಗ್ಯಾಕೆ ಮಾಡ್ತಾರಂತೆ ನಾನು ಬಹಳಷ್ಟು ಮಲ್ಕೊಂಡಲ್ಲಿ ವಿಚಾರ ಮಾಡ್ತೀನಿ ಇವ್ರು ಹಿಂಗ್ ಮಾಡ್ತಾರಲ್ಲ ಅಂತ ಹೇಳಿ ಅವ್ರು ಹಂಗ ಮಾಡದ್ ನೋಡಿ ನನಗೂ ಒಂಥರ ಹೆಂಗೆಂಗೋ ಆಕೈತ್ರಿಪ್ಪ ಹಿಂಗ ಆಗಕ್ ಬಿಡ್ಬಾರ್ದ್ರಿ ಅಂದ ನಾ ಏನ್ ಮಾಡ್ಬೇಕು ಸಟ್ನ ಮದ್ವೆ ಆಗ್ಬೇಕು ಮದ್ವೆ ಆಗ್ಬೇಕಂತ ಮಾಡ್ತೀನಿ ಆದ್ರ ನಾನು ಮದ್ವೆ ಮಾಡ್ಕೊಳ್ಳೋ ಗಂಡ ಗುಡುಗುಡು ಗಂಡ ಆ ಏನ ಬಾಳ ಮಂದಿ ಬಂದಾರ ಯಾರಿಗಂತ ಮದುವೆ ಆಗ್ಬೇಕು ಯಾವ ಮೂಲೆಯಾಗದಿನೋ ನನ್ನ ಗಂಡ ಗುಡುಗುಡು ಗುಂಡ ಗೋಲಿ ಗುಂಡ
ಐತಿ ನಿನ್ನ ಮೈಯಾಗ ನಿಮ್ಮಂತವ್ರನ್ನ ಕೊಂಡು ಕಂಡು ಕೂಡ್ಲಿ ನಮ್ದು ಎದ್ದು ಬಿಡ್ತೈತ್ ನೋಡ್ರಿ ಏ, ಎಲ್ಲಾರು ಮಲ್ಲ ಅಂತ ಯಾವ್ರ ಹಾಕೊಂಡು ಜಾಡ್ಸಿ ಒತ್ತಿಲ್ಲ ಏನ್ ಮಗನ ನೀನು? ಯಾಕೆ ಒದಿತಾರ್ರಿ ಒದಿಸ್ಕೊಳ್ಳಂತ ಕೆಲಸ ನಾವ್ ಇನ್ನೂ ಮಾಡೇ ಇಲ್ಲ. ಒಂದ್ ವೇಳೆ ಒದ್ಯಾಕಂತೇಳಿ ಬಂದ್ರ ಅಂದ್ರ ಅವ್ರಿಗೆ ಹೋಲಿಸ್ಕೊಂಡು ಹೋಗ್ತೇವ್ರಿ ಅಂತ ಉದ್ಯೋಗ ಐತಿ ನನ್ನ ಹತ್ರ. ನೀ ಹೇಳಿದ ಮಾತು ಒದಕ ಬಂದವ್ರನ್ನ ಹೊಲಸ್ಕೊಳ್ಳುವಂತ ಕೆಲಸ ಐತೆ ನಿನ್ನ ಹತ್ರ. ಹೌದು. ಏನಂತ ಉದ್ಯೋಗ ಏನ್ ಮಾಡ್ತೀರಿ? ನಿಮ್ಮಂತವ್ರನ್ನ ಸಾಲಿ ಕಲಿಸ್ತೀನಿ, ಟ್ಯೂಷನ್ ಹೇಳೋ ಮಾಸ್ತರ್ ಇದ್ದೀನ್ರಿ. ನೋಡ್ರಿ ನಾವು TCH ಮುಗಿಸಿದ್ರು ನಮಗೆ ನೌಕರಿ ಸಿಕ್ಕಿಲ್ಲ. ಅದಕ್ಕ ಈ ಊರಾಗ ಟ್ಯೂಷನ್ ಹೇಳ್ಬೇಕಂತ ಬಂದಿನಿ. ಈ ಊರಾಗ ಒಂದೇ ಒಂದು ಹುಡುಗರು ಸಿಕ್ಕಿಲ್ಲ. ಮೊದಲು ಸಿಕ್ಕುದ ನೀವು ಅಪರ ನೋಡ್ರಿ. ಹಂಗಾದ್ರೆ ನೀವೇನ್ ಮಾಡ್ತೀರಿ ಉದ್ಯೋಗ? ಅಯ್ಯ ನಂದೇನೈತ್ರಿ ಉದ್ಯೋಗ? ಉದ್ಯೋಗ ಇದ್ದವನ ಮದುವೆ ಆಗ್ಬೇಕಂತ ಹೇಳಿ ಮುಂಜಾನೆ ಹಿಡ್ಕೊಂಡು ಸಂಜೆ ಮಟ್ಟ ಆ ಕಡೆ ಈ ಕಡೆ ಎಲ್ಲಾ ಕಡೆ ಹುಡುಕಾಡ್ತೀನಿ. ಒಬ್ರು ಸಿಕ್ಕಿಲ್ಲ. ಸಿಕ್ಕರು ನಾನು ಒಲ್ಲ ಅಂತಾರ್ರಿ. ಯಾಕ್ರಿ? ಸಾಲಿ ಕಲ್ತಲ್ರಿ. ಅದು ನೀವು ಹಟ್ಟೋಟಿ ಪೆಪ್ಸಿ, ಹೌದು. ಸಾಲಿ ಕಲ್ತಲ್ರಿ ನಾನು. ಮತ್ತೆ ಸಾಲಿ ಕಲ್ತೀರಿ? ಸಾಲಿಲ್ ಕಲಿಗ ನೋಡ್ರಿ ನೀವು ಹೆಬ್ಬಟ್ಟಿದ್ದಂಗ್ರಿ. ನೀವು ಸಾಲಿ ಕಲಿಲಾರ್ರಿ ಇಟ್ಟು ಫ್ಯಾಷನ್ ಮಾಡ್ತೀರಿ, ಇಟ್ಟು ಬೆಳಗಿದ್ರಿ. ಒಂದು ವೇಳೆ ಸಾಲಿ ಕಲ್ತ್ರಿ ಎಷ್ಟು ಫ್ಯಾಷನ್ ಮಾಡ್ತೀರಿ ನೀವು? ಅಚ್ಚರಿ ಬಾಯಿನ. ಯಾಕ್ರಿ ಸಾಲಿ ಕಲ್ತವ್ರೆ ಫ್ಯಾಷನ್ ಮಾಡ್ಬೇಕಂತ ಐತೇನೋ ಏನಾದ್ರು? ಹಂಗಲ್ರಿ ನಾ ಹೇಳೋದು. ನೋಡ್ರಿ ನಿಮಗ್ ನೋಡಿದ್ರ MA BA ಕಲ್ತವ್ರಂಗ ಕಾಣಿಸ್ತೀವಿ. ಈಗ ನೋಡಿದ್ರ ಬರೀ 0 ಯಾವ್ದಕ್ಕೂ ಬರ್ಲಾರ್ದಂಗ್ರಿ. ಅದಕ್ಕ ಒಂದ್ 4 ಅಕ್ಷರ ಕಲೀರಿ ನಿಮ್ಮ. ಮುಚ್ಚಿರ ಬಾಯಿನ. ಹ. ಜೀರೋ ಹೆಸರು ಇಡಕತ್ತೀರಿ ನೀವು. ಈ ದುನಿಯಾ ನಡೆದಿದ್ದೆ ಜೀರೋ ಮೇಲೆ ಒಂದಿಟ್ಟು ನೋಡ್ರಿ ಯಾವ ದೊಡ್ಡದೈತಿ ಅದನ್ನ ಅರ್ಥ ಮಾಡ್ಕೊಂಡು ನೋಡ್ರಿ ಮೊದ್ಲು. ಅದ್ರ ಮಗಳ ಒಂದ್ ನಿಂತದ ಅದನ್ನು ಭಾಳ ಕಿಮ್ಮತ್ ಗಡಿ ನಿಂದ್ರಿ. ಜೀರೋ ಇಲ್ದೆ ಎಲ್ಲಿ ಬರ್ತೈತಿ? ಎಲ್ಲ ಜೀರೋ ಮೇಲೆ ಐತಿ. ಒಂದು 0ದ ಮುಂದೆ ಒಂದ್ ಇದ್ರೆ 1000, 3 0ದ ಮುಂದೆ ಇದ್ರ ಅದು 1 ಲಕ್ಷನೂ ಆಗ್ತದೆ. ಒಂದು ಪಟ್ಟು ಒಂದೇನದ ಅದು 20 ಐತಿ. ಇರ್ಲಿ ಬಿಡ್ರಿ ಮಾಸ್ತರ. ನಾನು ಸಣ್ಣಗಿದ್ದಾಗ ಸಾಲಿ ಕಲಿಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ಏನ್ ಮಾಡಿದ್ರಿ ಸಾಲಿನೇ ಕಲ್ತಿಲ್ಲ. ಹೆಂಗನೂ ನೀವು ದೇವ್ರು ಕುಡಿಸ್ಕೊಟ್ಟಾಗ ನೀವು ಬಂದಿರಿ. ಈಗ ನಿಮ್ಮಿಂದನ ನನಗ್ ಸಾಲಿ ಶುರುವಾಗ್ಲಿ. ಒಂದ್ 4 ಅಕ್ಷರ ಕಲಿತೀನಿ. ನೀವು ಎಲ್ಲಿ ಬಾ ಅಂದ್ರೆ ಅಲ್ಲಿ ಬರ್ತೀರಿ. ಏ, ನೀವು ಅದ್ರ ಚಿಂತಿನೇ ಬೇಡ್ರಿ. ಈ ಜಗತ್ತಿನಾಗ ಯಾರು ಸಾಲಿ ಕಲಿಸಲಾರ್ದಂಗ ಕಲಿಸ್ತೀನಿ. ಒಂದ್ ವೇಳೆ ನಾ ಸಾಲಿ ಕಲಿಸ್ದಂದ್ರ ನಿಮಗ್ ನಸ್ಕಿನ ನೆನಪು ನಸ್ಕಿನಾಗ ಕನಸು ಬಿದ್ರು ಏನ್ ಮಾಸ್ತರ್ ಕಲ್ಸೇನೇವ ಹಂಗ ನೆನಪು ಬರ್ಬೇಕು. ಒಟ್ಟು ಹೊಡ್ತು ನಂದೇ ನೆನಪು ಬರ್ಬೇಕು. ಕಲಿಸ್ಬಿಡ್ತೀನಿ ನಿಮಗ. ಆ ತರ ಕಲಿಸ್ಕೊಡ್ತೀರಿ. ನನ್ ನೆನಪು ಬರುವಂತ ಇರೋದು ಇವತ್ತು ಒಂದೋ ದಿವಸ. ನಾನು ಇವತ್ತು ಏನಿದೆ ಸಂಪೂರ್ಣ ಇವತ್ತು ಕಲಿಸ್ಬಿಡ್ರಿ. ನಾಳೆ ಬೆಳೆದ ತಕ್ಷಣ ನಾನು ಬಸ್ದಾಗ ಕುಂತ್ರೆ ನಿಮ್ದು ನೆನಪು ಬರ್ಬೇಕು. ನಿನ್ನ ಹೆಸರು ಏನ್ರಿ? ನನ್ನ ಹೆಸರು ಕೇಳಕತ್ತಿರಲ್ಲ ಮಾಸ್ತರ. ನನ್ನ ಹೆಸರು ಕೇಳಕತ್ರಿ. ಮೊದಲು ನಿಮ್ಮ ಹೆಸರು ಏನು ಹೇಳ್ರಿ? ನನ್ನ ಹೆಸರ ನರಹರಿ. ಏನ್ ಹರಿ? ನರಹರಿ ಅಂತ. ನರ ಹರಿ? ಯಾಕ್ರಿ ಹೆಸರು? ಯಾರ್ದಾರ ನರಗಿರ ಹರಿದಿರೇನ? ಇಲ್ರಿ. ಯಾರ್ದಾರ ತೊಗಲಿಗಿರ ಹರಿದಿರೇನ? ನಿಲ್ ಬಿಡ್ರಿ. ಎಂತದೂ ಇಲ್ಲ. ಎಂತದೂ ಇಲ್ಲ. ಮತ್ತೆ ಯಾರ್ದಾರ ಏನಾರ ಹರಿದಿರೇನ? ಯಾರ್ದಾರೆ ಏನಾರೆ ಯಾಕೆಲ್ಲ ಹೋಲಿ. ನನ್ನ ಹೆಸರು ನರಹರಿನೇ ಯಾಕಿರ್ಲಿ. ನಿಮ್ ಹೆಸರು ಏನ್ರಿ? ನನ್ನ ಹೆಸರು ಸುಂದರಿ. ಆಸುರದ ಗಂಡನಿಗೆ ಹೆಂಡತಿ ಕಾಯಿಸಿ
ಸುಂದರಿ ಇದೆಂತ ಸುಂದರವಾದ ಹೆಸರು ರೀ ಸುಂದರಿ. ಶುರು ಮಾಡ್ರಿ ನಿಮಗ ಏನ ಸಾಲಿ ಕಲ್ಸಕ್ರಿ. ಪಾಠ ಶುರು ಮಾಡ್ತೀರಾ? ಶುರು ಮಾಡಿ. ನೀವ್ ಹೆಂಗಿದ್ರ ಸೀದಾ ನಿಂತ್ರಿ. ಸೀದಾ ನಿಲ್ಬೇಕಾ? ಮಾಸ್ತರ ಕುಂತು ಶುರು ಮಾಡಿದ್ರೆ ಏನ್ ನಿಂತೆ ಶುರು ಮಾಡ್ತೀರಾ? ಕುಂದರ್ಸ್ ಮಾಡಂದ್ರೆ ಕುಂದರ್ಸ್ ಮಾಡ್ತೀನಿ, ನಿಂದರ್ಸ್ ಮಾಡಂದ್ರೆ ನಿಂದಿರ್ತೀನಿ. ಅಲ್ಲಿ ಸಾಲಿ ಕಲ್ಸೋದ್ ಶುರು ರೀ. ಸೀದಾ ನಿಂದ್ರಿ. ಮಾತಾಡೋದಕ್ಕೆಲ್ಲ ಮೈಯ ಬಂದ್ರೆ ಹಿಂಗ್ ಮಾಡ್ತೀನಿ. ನೀವ್ ಯಾಕೆ ನಿಂತ್ಕೊಂಡ್ರಿ? ನಾ ಹ್ಯಾಂಗ್ ಅಂತೀನಿ ಹಂಗನ್ರಿ. ಎಲ್ಲಿ ಒತ್ತು ಅಂತೀನಿ ಎಲ್ಲಿ ಸರಳ ಅಂತೀನಿ ಅಲ್ಲಿ ಸರಳ. ಶುರು ಮಾಡ್ರಿ ಹಂಗಂದ್ರೆ ಶುರು ಮಾಡ್ರಿ. ಕರೆಕ್ಟ್ ಆಗಿ ತಗೊಂಡ್ ಬರ್ರಿ. ರೀಲ್ಸ್ ಪ್ರಕಾರ ಬರ್ಬೇಕು. ನಾ ಹ್ಯಾಂಗ್ ಅಂತೀನಿ ಹಂಗ ಶುರು ಮಾಡ್ರಿ. ಓ ಆ ಈ ಈ ಉ ಉ ಎ ಎ ಐ ಓ ಓ ಔ ಅಂ ಆಹಾ. ಇದು 1ನೇ ಮಾಡೆಲ್ ಮುಗೀತು. ಇನ್ನು 2ನೇ ಮಾಡೆಲ್ ಕಲಿಯೋದು ಬಾಕಿ ಐತಿ. ಶುರು ಮಾಡ್ಲಿ. ಓ ಆ ಈ ಈ ಉ ಉ ಎ ಎ ಐ ಓ ಓ ಈ ಮತ್ತೊಂದು ಸ್ವಲ್ಪ ಬರ್ತು. ಈಗ 2ನೇ ಇನ್ನು 3ನೇ ಮಾಡೆಲ್ ಕಲಿಯೋದು ಬಾಕಿ ಐತಿ. ಅದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಇದು ಭಾಳ ಲಕ್ಷ್ಯದಾಗ ಇಟ್ಕೊಂಡು ಹೋಗ್ಬೇಕಾ? ಶುರು ಮಾಡ್ಲಿ. ಓ ಆ ಈ ಉ ಉ ಎ ಎ ಐ ಓ ಓ ಔ ಅಂ ಆಹಾ. ಯಾಕೋ ಒಂಥರ ಆಗಕತ್ತೈತ. ಹಳ್ಳಿ ಮೇಷ್ಟ್ರೇ, ಯಾಕೋ ಒಂಥರ ಮೈಯಾಗ ಒಂಥರ ಆಗಕತ್ತೈತ್ ನೋಡು. ಯಾಕೆ ಭಾಳ ಬೇರ್ಸತ್ತೆ ಇದೆ ಅಂತ ಇದು ಅಲ್ಲ. ಒಂಥರ ಒಂದ್ ನಮನೆ ಲಾಸ್ಟ್ ಅಕ್ಷರ ಬಾಳ ಬಿರುಸೈತ್ ನೋಡ. ಮೊದಲು ಯಾವ್ದು ವಸ್ತು ಅಲ್ಲಿ ಮೊದಲು ಭಾಳ ಬೇರ್ಸ ಇರ್ತೈತಿ. ಸರಳ ಇರ್ತೈತಿ. ಮುಂದೆ ಬಂದಂಗ ಭಾಳ ಸರಳ ಹೋಗ್ತೈತಿ. ಈಗ ಯಾಕೆ ಟೆನ್ಷನ್ ತಗೋಬೇಡ. ಮಾನಿಗೇಡಿ ಮಾಸ್ತರ, ನೀನು 4 ಅಕ್ಷರ ಕಳಿಸ್ದಾಗ ಮಾಡಿ ನನ್ನ ಮಯ ಒಂಥರ ಕರೆಂಟ್ ಪಾಸ ಮಾಡ್ದಿಲ್ಲ. ಜುಮ್ 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 ಆಗತೈತಿ. ಮೈಯೆಲ್ಲ ಜುಮ್ ಜುಮ್ ಅನ್ನಕತ್ತೈತಿ. ಏನ್ ಮಾಡ್ಬೇಕು ಇದಕ್ಕೆ ಹೇಳ? ಹೋಗಿ ಕುಂತ್ಕೊಂಡ್ರೆ ಮ್ಯಾಗಿ ಮ್ಯಾಗ ಕೂತು ಪಾವು ಕಿಲೋ ಖಾರ ಹಾಕ, ಪಾವು ಕಿಲೋ ಉಪ್ಪು ತಿನ್ನು. ಮೈಯನ್ ಬ್ಯಾನಿ ಕಡಿಮೆ ಆತ. ನಿನ್ನವನ ಖಾರ ಉಪ್ಪು ತಿನ್ನಕ್ ಚಾಲು ಮಾಡಿದ್ರೆ ಉರ್ಯಾಕ ಚಾಲು ಆಗ್ತೈತಿ. ಏನ್ ಉರಿತೈತಿ? ಬಾಯಿ ಉರಿಕೆ ತಾನಿ ನಾವು ಮಾನಿಗೇಡಿ ಮಾಸ್ತರ. ಮಾಸ್ತರ ನೀನು ಬಲಿಯದ್ಯಾ ಮತ್ತೆ 4 ಅಕ್ಷರ ಕಲಿಸಿದಂಗ ಮಾಡಿ ನನ್ನ ಮೈಯ ಒಂಥರ ಕರೆಂಟ್ ಪಾಸ ಮಾಡ್ಬಿಟ್ಟಿಲ್ಲ ಮಾಸ್ತರ. ಸುಂದ್ರಿ ನನಗೆ ಬಿಟ್ಟಿ ನೀ ಕೆಟ್ಟಿ. ನಾ ಏನ್ ಬಿಡಂಗಿಲ್ಲ ಬಿಡು. ಕೆಟ್ಟಿ
ಹಂಗಾದ್ರೆ ಶುರು ಮಾಡ್ಲಿ ನನ್ನ ಪ್ರೇಮದ ಪಾಠ. ಶುರು ಮಾಡ ಮಾಸ್ತರ ಶುರು ಮಾಡು. ಇಲ್ಲ ಯಾಕ್ ಬಿಡ್ತೀರಿ? ಹೆಂಗ